ಹಲೋ ಫ್ರೆಂಡ್ಸ್, ನಾನು ಅದೇ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಹೇಳಿದೆ ಏನು ಅಂತಂದರೆ, ನಾವು ಯಾವಾಗಲೂ ಕೂಡ ಒಂದು ಒಳ್ಳೆ ವ್ಯಕ್ತಿಗಳ ಪರ ಮತ್ತು ಒಳ್ಳೆ ಪತ್ರಕರ್ತರ ಪರ ಮತ್ತು ಒಂದು ಒಳ್ಳೆ ಸಮಾಜಕ್ಕೆ ಒಂದು ಒಳ್ಳೇದು ಮಾಡುವಂಥ ಸಂಘಟನೆಗಳ ಪರ ನಿಲ್ಲಬೇಕು ಅಂತ ಹೇಳಿದೆ ನಾನು. ಬಟ್ ಇದರಲ್ಲಿ ನಾನು ಇದನ್ನು ಸ್ವಲ್ಪ ಇನ್ನೂ ನೀಟಾಗಿ ನಿಮಗೆ ಅದನ್ನು ಎಕ್ಸ್ಪ್ಲೇನ್ ಮಾಡಿದರೆ, ಹಾಗೆ ಒಳ್ಳೆಯವರು ಅಂತಂದರೆ ನಾವು ಒಂದು ನಿರ್ದಿಷ್ಟವಾಗಿ ಇದೇ ಕಮ್ಯುನಿಟಿ ಇಲ್ಲಾಂದ್ರೆ ಇದೇ ಮನೆಯಲ್ಲಿ ಎಲ್ಲರೂ ಒಳ್ಳೆಯವರು ಇರ್ತಾರೆ ಹಂಗೆ ಅಂತ ಹೇಳಲಿಕ್ಕಾಗೋದಿಲ್ಲ. ಮೇ ಬಿ ಒಂದು ಮನೇಲಿ ಎಲ್ಲರೂ ಒಳ್ಳೆಯವರು ಇರ್ಬೋದು, ಎಲ್ಲರೂ ಕೆಟ್ಟವರು ಇರುವಂಥ ಚಾನ್ಸು ತುಂಬ ಕಡಿಮೆ. ಎಲ್ಲರೂ ಕೆಟ್ಟವರು ಇರೋ ಚಾನ್ಸು ಇದೆ, ಇಲ್ಲ ಅಂತಿಲ್ಲ, ತುಂಬ ಕಡಿಮೆ. ಇದು ನನ್ನದೊಂದು ಉದ್ದೇಶ. ಅಂದರೆ ಯಾವುದೇ ಕಾರಣಕ್ಕೂ ನಾವು ಯಾವುದೇ ಸಂದರ್ಭ ಇರ್ಬೋದು, ಈಗ ಇರ್ಬೋದು, ಇಲ್ಲ ಅಂತಂದರೆ ಮೇ ಬಿ ಇನ್ನೊಂದು 50-100 ವರ್ಷ ಆದಮೇಲೆ ಇರ್ಬೋದು, ಯಾವುದೇ ಸಂದರ್ಭದಲ್ಲಿ ಇದನ್ನು ಆ್ಯಕ್ಚುಲಿ ನಾನಿಲ್ಲಿ ನಿಮಗೆ ಜನರಲ್ಲಾಗಿ ಹೇಳ್ತಿದ್ದೇನೆ. ಇದನ್ನೆಲ್ಲ ಅಂತಂದ್ರೆ ಏನಾಗುತ್ತೆ ಅಂದರೆ, ಸಮಾಜದಲ್ಲಿ ಹೇಳಲಿಕ್ಕಾಗಲ್ಲ ಕೆಲವೊಂದು ವಿಷಯಗಳು. ನಾವು ಮೊದಲೇ ಜನರಿಗೆ ಇದ್ರ ಬಗ್ಗೆ ಎಲ್ಲ ತಿಳಿಸ್ಬಿಟ್ಟು ಮೊದಲೇ ಅವರಿಗೆ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡೋದು ತುಂಬ ಇಂಪಾರ್ಟೆಂಟ್ ನಂಗೆ ಅನಿಸುತ್ತೆ. ಹಾಗೆ ನಾನು ಹೇಳಿದಂಗೆ ಒಂದು ಪಕ್ಷನೂ ಇರ್ಬೋದು. ಈಗ ಒಂದು ಪಕ್ಷ, ಫಾರ್ ಎಕ್ಸಾಂಪಲ್, ಈಗ ನಮ್ಮಲ್ಲೀಗ BJP ಇದೆ, ಕಾಂಗ್ರೆಸ್ ಇದೆ. BJPಲಿರೋರು ಎಲ್ಲರೂ ಒಳ್ಳೆಯವರು ಅಂತ ಹೇಳಲಿಕ್ಕಾಗಲ್ಲ, ಓಕೆನಾ? ಕೆಲವೊಬ್ರು ನಾವು ಕನ್ಫರ್ಮ್ ಆಗಿ ಹೇಳ್ಬೋದು. ಈಗ BJPಯಲ್ಲಿರುವಂಥ ನಮ್ಮ ಮೋದಿಜಿ, ಅಮಿತ್ ಶಾಜಿ, ರಾಜನಾಥ್ ಸಿಂಗ್ ಜಿಯವರು, ಅವರೆಲ್ಲ ತುಂಬ ಒಳ್ಳೆಯ ವ್ಯಕ್ತಿಗಳು, ಮಹಾನ್ ವ್ಯಕ್ತಿಗಳು ಅಂತ ಹೇಳ್ಬೋದು. ಅದೇ ಥರ BJPಲಿರುವಂಥ ಎಷ್ಟೋ ಲಕ್ಷಾಂತರ ಜನ ಇದ್ದಾರೆ BJP ಪಾರ್ಟಿಯಲ್ಲಿ, ಕಾಂಗ್ರೆಸ್ಸಲ್ಲಿ ಲಕ್ಷಾಂತರ ಜನ ಇದ್ದಾರೆ. ಸೊ ಎಲ್ಲ ಜನರೂ ಆ ಪಾರ್ಟಿ ಅಂತ ಹೆಸರು ಹೇಳಿದ ತಕ್ಷಣವೇ ಅದರಲ್ಲೆಲ್ಲರೂ ಒಳ್ಳೆಯವರು ಇರ್ತಾರೆ ಅಂತ ಅನ್ನೋದು ಕೂಡ ತಪ್ಪಾಗುತ್ತೆ. ಈಗ KRS ಪಾರ್ಟಿ ಅಂತಿದೆ, ಅದರಲ್ಲೂ ನೀವು ನೋಡಿರ್ಬೋದು, ಮ್ಯಾಕ್ಸಿಮಮ್ ಜನ ಎಲ್ಲರೂ ಒಳ್ಳೆಯವರು, ಒಳ್ಳೆಯ ಒಂದು ಉದ್ದೇಶ ಇಟ್ಕೊಂಡೆಲ್ಲ ಅವರು ಕೆಲಸ ಕಾರ್ಯಗಳು ಮಾಡ್ತಾಯಿದ್ದಾರೆ. ಹಾಗೆಂತಂದ್ಬಿಟ್ಟು ಎಲ್ಲ ಯಾವುದೇ ಒಂದು ಪಾರ್ಟಿ ಇರ್ಬೋದು, ಯಾವುದೇ ಒಂದು ಕಮ್ಯುನಿಟಿ ಇರ್ಬೋದು, ಯಾವುದೇ ಒಂದು ಕ್ಯಾಸ್ಟ್ ಇರ್ಬೋದು, ಯಾವುದೋ ರಿಲಿಜನ್ ಇರ್ಬೋದು, ಅದರಲ್ಲಿರೋರು ಎಲ್ಲರೂ ಕೂಡ ಒಳ್ಳೆಯವರು. ಎಲ್ಲರೂ ಈ ರಿಲಿಜನಲ್ಲಿರೋ ಎಲ್ಲರೂ ಇನ್ನೊಂದು ರಿಲಿಜನಲ್ಲಿರೋ ಎಲ್ಲರೂ ಕೂಡ ಕೆಟ್ಟವರು. ಆ ಥರ ಒಂದು ಯೋಚನೆ, ಮೈಂಡ್ಸೆಟ್ ನಾವು ಯಾವಾಗಲೂ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಅಂತ ನಾನು ನಿಮಗೆ ತಿಳಿಸ್ತಿದ್ದೇನೆ. ಇದನ್ನು ಆ್ಯಕ್ಚುಲಿ ಕೆಲವೊಂದು ಟೈಮ್ ಅರ್ಥ ಮಾಡಲಿಕ್ಕೆ, ಇಲ್ಲಾಂದರೆ ನಾನು ಹೇಳುವಾಗ ನಿಮಗದು ಸ್ವಲ್ಪ ಕನ್ಫ್ಯೂಸ್ ಆಗ್ಬೋದು. ಬಟ್ ನೀವೇನು ಅಂತಂದರೆ ಸ್ವಲ್ಪ ಅದನ್ನು ಅರ್ಥ ಮಾಡ್ಕೊಂಡು ಹೋಗಿ ನೀವು. ಅಂದರೆ ನಿಮಗದು ನೀವೇ ಕರೆಕ್ಟಾಗಿ ಅದರ ಬಗ್ಗೆ ಎಲ್ಲ ಬೇರೆ ಬೇರೆ ಆ್ಯಂಗಲಲ್ಲಿ ಯೋಚನೆ ಮಾಡಿದರೆ ಅದು ನಿಮ್ಗೆ ಗೊತ್ತಾಗುತ್ತೆ. ಮತ್ತು ಈ ವಿಷಯಗಳು, ಕೆಲವು ವಿಷಯಗಳೇನು ಅಂತಂದರೆ ನಮಗೆ ಎಕ್ಸ್ಪೀರಿಯನ್ಸ್ ಗೊತ್ತಾಗುತ್ತೆ, ಸ್ಟಾರ್ಟಿಂಗಲ್ಲೇ ಗೊತ್ತಾಗೋದಿಲ್ಲ. ಅಂದರೆ ಈಗ ನಾವು SLC PUC ಓದೋ ಟೈಮಲ್ಲಿ ನಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಓದಿರೋದಷ್ಟು ನಮ್ಗೆ ಗೊತ್ತಿರುತ್ತೆ. ಹೋಗ್ತಾ ಅಂದರೆ ನಮಗೆ ಏಜ್ ಆಗ್ತಾ ಹೋದಂಗೆ ಅದು ಆ ಲೈಫ್ ಎಕ್ಸ್ಪೀರಿಯೆನ್ಸ್ ಇದೆಯಲ್ಲ, ಅದು ನಮಗೆ ಯಾವ ಟೆಕ್ಸ್ಟ್ ಬುಕ್ ಕೂಡ ಹೇಳ್ಕೊಡಲ್ಲ, ಎಲ್ಲೂ ಕೂಡ ಗೊತ್ತಾಗೋದಿಲ್ಲ. ಯಾರು ಹೇಳ್ಕೊಟ್ರು ನಮಗದು ಬೇಗ ನಮಗೆ ಗೊತ್ತು ಮಾಡಲಿಕ್ಕೆ ಆಗೋದಿಲ್ಲ. ಲೈಫ್ ಎಕ್ಸ್ಪೀರಿಯೆನ್ಸ್ ಅನ್ನೋದು ನಮಗೆ ಅದು ಹೋಗ್ತಾ ಟೈಮ್ ಒಟ್ಟಿಗೆ ನಾವು ನಮ್ಮ ಲೈಫು ಏನು ನಾವು ಇಲ್ಲಿ ಲೀಡ್ ಮಾಡ್ತಾ ಇರ್ತೇವೆ ಅದರಿಂದನೇ ಗೊತ್ತಾಗುವಂಥದ್ದು. ಅದಕ್ಕೆ ಹೆಚ್ಚಾಗಿ ಏನು ಅಂತಂದರೆ, ಮೊದಲಿಂದ ನಾನು ಕೆಲವೊಂದು ಕಡೆ ಎಲ್ಲ ಹೇಳ್ತಿದ್ದೆ ಏನು ಅಂತಂದರೆ, ಈ ನಮ್ಮ ದೇಶದ್ದು ದೊಡ್ಡ ಹುದ್ದೆಗಳೇನಿದೆ, ಫಾರ್ ಎಕ್ಸಾಂಪಲ್ ಈಗ ದೊಡ್ಡ ಹುದ್ದೆಗಳು ಅಂತಂದರೆ ಪ್ರೈಮ್ ಮಿನಿಸ್ಟರ್ ಇರ್ಬೋದು, ಇಲ್ಲ ಅಂತಂದರೆ ಯಾವುದಾದ್ರೂ ಒಳ್ಳೆ ಫಾರಿನ್ ಮಿನಿಸ್ಟರ್ ಪೋಸ್ಟ್ಗಳು, ಹೋಮ್ ಮಿನಿಸ್ಟರ್ ಪೋಸ್ಟ್ಗಳು, ಇದೆಲ್ಲ ಸ್ವಲ್ಪ ಎಕ್ಸ್ಪೀರಿಯನ್ಸ್ ಆಗಿರುವಂಥ, ಅಂದರೆ ಮೋರ್ ದೆನ್ 40-50 ಇಯರ್ಸ್ ಎಕ್ಸ್ಪೀರಿಯೆನ್ಸ್ ಅಂಥವರೇ ಆ್ಯಕ್ಚುಲಿ ರೂಲ್ ಮಾಡಬೇಕು ಅಂತಂದ್ಬಿಟ್ಟು. ಇಲ್ಲೊಂದೇನಾಗುತ್ತೆ, ಈಗ ಯಾರೋ ಒಬ್ಬ ಒಳ್ಳೆ ಸಾಫ್ಟ್ವೇರ್ ಇಂಜಿನಿಯರ್. ಇನ್ನೊಂದು ವಿಷಯ ಏನು ಅಂತಂದರೆ,
ಈಗ ಕೆಲವು ವ್ಯಕ್ತಿಗಳಿರ್ತಾರೆ, ಅವರು ಅವರ ಬೈ ಹಾರ್ಟ್ ಅಂದರೆ ಅವರ ಒಂದು ಮನಸ್ಸಿನೊಳಗಿಂದ ಅವರ ಕಂಪ್ಲೀಟಾಗಿ ಅವರು ಒಂದು ಒಳ್ಳೆ ಪರ್ಸನ್ ಆಗಿರ್ತಾರೆ. ಏನಾದರೂ ಒಂದು ಸಮಸ್ಯೆ ಆದರೆ, ಏನಾದರೂ ಒಂದು ಅನ್ಯಾಯ ಆಗ್ತಾಯಿದ್ರೆ ಇಮ್ಮಿಡಿಯೇಟಾಗಿ ಅದಕ್ಕೊಂದು ರೆಸ್ಪಾಂಡ್ ಮಾಡುವಂಥ, ಮತ್ತು ಅದಕ್ಕೊಂದು ಇಮ್ಮಿಡಿಯೇಟಾಗಿ ಅದಕ್ಕೆ ಒಂದು ಏನಾದರೂ ಒಂದು ಅನ್ಯಾಯ ಆಗ್ತದೆ ಅದನ್ನು ಸಾಲ್ವ್ ಮಾಡಲಿಕ್ಕೆ ಹೋಗುವಂಥ ಒಂದು ಪರ್ಸನ್ ಆಗಿರ್ತಾರೆ. ಆದರೆ ಕೆಲವೊಂದು ಟೈಮ್ ಏನಂತಂದರೆ ಅವರು ಒಳ್ಳೆಯ ಒಂದು ಮಾತುಗಾರರಾಗಿರೋದಿಲ್ಲ. ಕೆಲವೊಂದು ಟೈಮಲ್ಲಿ ಏನಾದರೂ ಅಪ್ಪಿತಪ್ಪಿ ಕೆಲವು ವರ್ಡಿಂಗ್ಸ್ಗಳನ್ನ ಮಾತಾಡೋದು, ಈ ಥರ ಎಲ್ಲ ಆಗಿರುತ್ತೆ. ಈ ಥರ ಎಲ್ಲ ಆಗುತ್ತೆ ಕೆಲವೊಂದು ಟೈಮ್. ಹಾಗೆ ಅಂತ ಅಂದ್ಬಿಟ್ಟು ನಾವು ಅವರ ವರ್ಡಿಂಗ್ಸ್ಗಳು ಏನಾದರೂ ಬಾಯಿ ತಪ್ಪಿ ಮಾತಾಡಿದ ವರ್ಡಿಂಗ್ಸ್ಗಳೇನಿದೆ ಅದನ್ನು ಇಟ್ಕೊಂಡು ನಾವು ಅವರನ್ನು ತಪ್ಪು, ಅವರು ಸರಿ ಇಲ್ಲ ಅಂತ ಅವರ ಪರ್ಸನ್ ಬಗ್ಗೆ ನಾವು ತಪ್ಪಾಗಿ ತಿಳ್ಕೊಬಾರ್ದು. ಸೊ ಇದು ನನ್ನದೊಂದು ಲಾಸ್ಟ್ ವಿಡಿಯೋದ ಬಗ್ಗೆ ಇರುವಂಥ ಒಂದು ಎಡಿಷ್ನಲ್ ಆಗಿ ನಾನು ಹೇಳಬೇಕಾಗಿರೋ ವಿಷಯ ಅಂತ ನಾನು ಇಲ್ಲಿ ನಿಮಗೆ ತಿಳಿಸ್ತೇನೆ. ಏನಾದರೂ ನಿಮಗೇನಾದರೂ ಒಪಿನಿಯನ್ಸ್ ಇದ್ದರೆ ಕಮೆಂಟ್ ಮಾಡಿ. ಮತ್ತು ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಸಹಬಾಳ್ವೆ, ಒಂದು ಒಳ್ಳೆಯ ಒಂದು ಆ ಕಡೆ ಈ ಕಡೆ ಒಬ್ರಿಗೊಬ್ಬರು ಒಂದು ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡು ಹೋಗಲಿ. ಮತ್ತು ಒಂದು ಜನರಿಗೆ ನಿಜ ಏನು ಅಂತ, ನಿಜ ರಿಯಾಲಿಟಿ ಏನು, ಎಸ್ಪೆಷಲಿ ಯಂಗ್ಸ್ಟರ್ಗಳಿಗೆ ನಿಜ ಏನು ಅಂತ ಗೊತ್ತಾಗಲಿ ಅಂತ ಅಂದ್ಬಿಟ್ಟು ನಾನು ಇಲ್ಲಿ ನಿಮ್ಗೆ ತಿಳಿಸಿದ್ದೇನೆ. ಏನಾದರೂ ಕಮೆಂಟ್ಗಳು ಇದ್ದರೆ ನಿಮಗೆ ಇಲ್ಲಿ ನಮಗೆ ತಿಳಿಸಿ. ಥ್ಯಾಂಕ್ ಯು.